ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಶ್ರೀ ಷಡಕ್ಷರ ಮುನಿ ಸ್ವಾಮೀಜಿಯವರು ಸಂಪೂರ್ಣ ಒಳ ಮೀಸಲಾತಿಗಾಗಿ ಪಾದಯಾತ್ರೆ ಕೈಗೊಂಡು ಹಿರಿಯೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಹಿರಿಯೂರಿನ ಮಾದಿಗ ಸಮುದಾಯದ ನ್ಯಾಯಪರ ವಕೀಲರ ಸಂಘದ ಜಿ ರಮೇಶ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಸಿದರು ಮತ್ತು ಧ್ರುವಕುಮಾರ್, ರಾಜಪ್ಪ, ಪ್ರಕಾಶ್ ವಕೀಲರು ಇವರು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗಾಗಿ ಜಾರಿಗೆ ಮಾಡಲು ಯಾಕೆ ತಾರತಮ್ಯ, ಇದು ಸರಿಯಿಲ್ಲ ಎಂದು ಘಂಟಘೋಷವಾಗಿ ಹೇಳಿದರು. ಒಳ ಮೀಸಲಾತಿ ಹೋರಾಟಕ್ಕೆ ಜಾರಿಯಾಗಲೇಬೇಕು. ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿಗಳಿಗೆ, ಒಳ ಮೀಸಲಾತಿ ವಿರೋಧಿಗಳಿಗೆ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಒಳ ಮೀಸಲಾತಿ ಹೋರಾಟಕ್ಕೆ, ಮೀಸಲಾತಿ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ. ದೇಶಿ ಕೇಂದ್ರ ಮಹಾಸ್ವಾಮಿಗಳ ಪಾದಯಾತ್ರಕ್ಕೆ, ದೇಶಿ ಕೇಂದ್ರ ಸ್ವಾಮೀಜಿಯವರ ಪಾದಯಾತ್ರೆಗೆ, ಒಳ ಮೀಸಲಾತಿ ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿಗಳಿಗೆ, ಒಳ ಮೀಸಲಾತಿ ವಿರೋಧಿಗಳಿಗೆ. ಜಿ ರಮೇಶ್ ಅಂದ್ಬಿಟ್ಟು ವಕೀಲರು, ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು. ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಿದ್ರೆ, ಆದ್ರೆ ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2024 ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟರು ಕೂಡ ಇವತ್ತು ಜಾರಿಯಾಗಿ 1.5 ವರ್ಷದಿಂದ 2 ವರ್ಷ ಆಗ್ತಾ ಬಂದ್ರು ಕೂಡ ಕರ್ನಾಟಕ ಸರ್ಕಾರ ಜಾರಿ ಮಾಡ್ತಾ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ನಂತರ ಆಂಧ್ರ, ತೆಲಂಗಾಣ, ತಮಿಳುನಾಡು ರಾಜ್ಯಗಳು ಇವತ್ತು ಕೂಡ ಜಾರಿಯಲ್ಲಾಗಿವೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಕುತಂತ್ರ ರಾಜಕಾರಣಿಗಳು ಇರುವುದರಿಂದ ಇವತ್ತು ಮಾದಿಗರಿಗೆ ಅನ್ಯಾಯ ಮಾಡ್ತವೆ. ಹಾಗಾಗಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ರೆ 2028 ಉಗ್ರ ಹೋರಾಟವನ್ನು ಅದ ಪರಿಣಾಮವನ್ನು ಮಾದಿಗರು ತೀರಿಸ್ತೇವೆ ನನ್ನ ಮಾತನ್ನು ಹೇಳ್ತಾ, ಈಗ ಕಾಂಗ್ರೆಸ್ ಏನು 56,432 ಪೋಸ್ಟ್ಗಳನ್ನು ಹುದ್ದೆಗಳನ್ನು ಕಾಲ್ ಮಾಡಿದೆ. ಅದರಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಮಾಡ್ಲಿದ್ರೆ ಮಾದಿಗ ಅನ್ಯಾಯ ಆಗುತ್ತೆ ಅನ್ನೋಂತ ಹೇಳ್ತಾ, ಇದು ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ಜೈ ಮಾದಿಗ, ಜೈ ಜೈ ಮಾದಿಗ. ನಮ್ಮ ಹೆಸರು ಧ್ರುವಕುಮಾರ್, ಹಿರಿಯೂರು ವಕೀಲರು. ಏನು ಸೋದರ ಸಮಾಜ ಏನಿದೆ, ನಮ್ಗೆ ಸಾಮಾಜಿಕವಾಗಿ ನಮಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮನ್ನು ನೋಡ್ತಕ್ಕಂಥ ರೀತಿ, ಅವ್ರು ನೋಡ್ತಕ್ಕಂಥ ರೀತಿ ಎರಡೂ ಒಂದೇ ಆಗಿದೆ. ಆದ್ರೆ ನಾವು ತಗೊಳ್ತಕ್ಕಂಥ ಮೀಸಲಿನ ಪ್ರಮಾಣದಲ್ಲಿ ನಾವು ಗಮನಿಸಿದಾಗ ಅದರಲ್ಲಿ ಬಹಳ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಆ ವ್ಯತ್ಯಾಸಗಳು ಬೇಡ, ಎಲ್ಲರೂ ಸಮಾನವಾಗಿ ತಿನ್ನಬೇಕು, ಎಲ್ಲರೂ ಸಮಾನವಾಗಿ ಆ ಸವಲತ್ತುಗಳನ್ನ ಪಡಿಬೇಕನ್ನೋ ಉದ್ದೇಶದಿಂದ ಈ ಒಂದು ಹೋರಾಟನ ಆರಂಭ ಮಾಡಿದ್ವಿ. ಹಾಗಾಗಿ ಈ ಸಂಬಂಧಪಟ್ಟ ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸಿಬಿಟ್ಟು ಒಳ ಮೀಸಲನ್ನ ಜಾರಿ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಏನು ಈ ಹಿಂದೆ ಸದಾಶಿವ ಆಯೋಗ ವರದಿಯನ್ನ ಕೊಟ್ಟಿದೆ. ಮಾದಿಗರು ದೇಶದಲ್ಲಿ, ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ, ಮಾದಿಗ ಜನಸಂಖ್ಯೆ. ಇದನ್ನ ಅರಿತಂತಹ ಸದಾಶಿವ ಆಯೋಗ ವರದಿಯನ್ನ ನೀಡಿ ಇವರಿಗೆ ಮೀಸಲಾತಿ ಸಂವಿಧಾನ ಬದ್ಧವಾಗಿ ಮೀಸಲಾತಿ ಅತ್ಯವಶ್ಯಕವಿದೆ, ಕೊಡ್ಲೇಬೇಕಂತಕ್ಕಂಥ ಒಂದು ಕಾನೂನು ಜಾರಿ ಮಾಡಿದೆ. ಅದೇ ರೀತಿ ಮೊನ್ನೆ ನಾಗಮೋಹನ್ ದಾಸ್ ವರದಿ ಸಹನ ಅದೇ ಆಯೋಗ ಒಂದು ವರದಿಯನ್ನು ಕೊಟ್ಟು ಈ ದೇಶದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚಿನದಾಗಿದೆ, ಅವರಿಗೆ ಸಂವಿಧಾನದತ್ತವಾಗಿ ಬರ್ತಕ್ಕಂಥ ಒಂದು ಏನು ಮೀಸಲು ಪ್ರಮಾಣ ಹೆಚ್ಚಿನದಾಗಿ ಕೊಡಬೇಕು ಅಂತ ಒಂದು ಷರತ್ತನ್ನು ಹಾಕಿ ಜಾರಿಯನ್ನ ಮಾಡಿದೆ. ಅದೇ ರೀತಿ ಹಲವಾರು ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ನಮ್ಮ ಪರವಾಗಿದೆ, ಮಾದಿಗ ಜನಸಂಖ್ಯೆ ಪರವಾಗಿ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ ಸಹ ನಮ್ಮ ಪರವಾಗಿ ಆದೇಶವನ್ನ ಹೊರಡಿಸಿದವೆ. ಇಷ್ಟೆಲ್ಲ ಇದ್ರೂ ಸಹ ಏನು ರಾಜ್ಯ ಸರ್ಕಾರ ಮೀನಮೇಷ ಅಂತ ಇದೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಪರವಾಗಿ ಏನು ಜನಸಂಖ್ಯೆ ಇದೆ, ನಮ್ಮ ಮಾದಿಗ ಜನಸಂಖ್ಯೆ ರಾಜ್ಯದಲ್ಲಿ ಓಟನ್ನ ಹಾಕುವ ಮಾತ್ರ ನಮ್ಮ ಜನಸಂಖ್ಯೆ ಇದೆಯಾ? ಹಾಗಾಗಿ ನಮ್ಮ ಒಂದು ಜಾತಿಯ ಓಟನ್ನ ತೆಗೆದುಕೊಂಡಂತಹ ಒಂದು ಏನು ಮುಖ್ಯಮಂತ್ರಿಗಳಿದ್ದಾರೆ, ದಯಮಾಡಿ ಮಾದಿಗ ಜನಸಂಖ್ಯೆಗೆ ನ್ಯಾಯವನ್ನ ಕೊಡಬೇಕು. ಸಂವಿಧಾನ ದತ್ತವಾಗಿ ನಾವು ಹಕ್ಕನ್ನ ಕೇಳ್ತಾ ಇದ್ದೇವೆ ಹೊರತು ಬೇರೆ ಏನು ಕೇಳ್ತಾ ಇಲ್ಲ. ದಯಮಾಡಿ ಸಿದ್ದರಾಮಯ್ಯನವರು ಮತ್ತು ರಾಜ್ಯ ಸರ್ಕಾರ ನಮ್ಮ ಸೋದರ ಒಂದು ಏನು ಜಾತಿ ಇದಾವೆ ಅವರಿಗೆ ಹೆಚ್ಚಿನದಾಗಿ ಒಲವನ್ನ ಕೊಡುವುದನ್ನ ಬಿಟ್ಟು ನಮ್ಮ ಅತಿ ಹೆಚ್ಚಿನದಾದಂತಹ ಮಾದಿಗ ಜನಸಂಖ್ಯೆ ಇದೆ, ಸಂವಿಧಾನ ದತ್ತವಾಗಿ ನಾವು ಕೇಳ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ. ದಯಮಾಡಿ ಈಗಲಾದ್ರೂ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಇದೆ, ನೀವು ನಮ್ಮನ್ನ ಜಾರಿ ಮಾಡದೆ ಹೋದ್ರೆ ದಾವಣಗೆರೆ ಬಾಗಲಕೋಟೆ ಚುನಾವಣೆಯಲ್ಲಿ ನೀವು ಸೋಲನ್ನ ಅನುಭವಿಸಬೇಕಾಗ್ತದೆ. ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಕಾಂಗ್ರೆಸ್ನವರು ಏನಿದ್ದೀರಾ, ದಯಮಾಡಿ ಆ ಚುನಾವಣೆ ನೀವು ಗೆಲ್ಲಬೇಕಂತಂದ್ರೆ
ಅತಿ ಶೀಘ್ರದಲ್ಲಿ 27ನೇ ತಾರೀಕು ಏನಿದೆ ಜಾರಿ ಮಾಡದ ಹೋದ್ರೆ ಉಗ್ರ ಹೋರಾಟವನ್ನ ಮಾಡ್ತಾ ಇದೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಶಾಸಕರ ಮನೆ ಮುಂದೆ, ಮಂತ್ರಿಗಳ ಮನೆ ಮುಂದೆ ನಾವು ಹೋರಾಟವನ್ನ ಮಾಡ್ತೇವೆ, ಧರಣಿಯನ್ನ ಮಾಡ್ತೇವೆ. ದಯಮಾಡಿ ಮಾದಿಗ ಜನಸಂಖ್ಯೆ ಎಚ್ಚರಿಕೆ ಕೊಡ್ತಾ ಇದೆ. ಈಗ ನೀವು ದಯಮಾಡಿ ನೀವು ಜಾರಿಯನ್ನ ಮಾಡದ ಹೋದ್ರೆ ಮುಂದಿನ ಏನು ಚುನಾವಣೆಗಳಿದ್ದಾವೆ, ನಿಮ್ಮನ್ನು ಸೋಲ್ಸ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಿದ್ವಿ. ಇವತ್ತನೇ ದಿವಸ ನಾವು ಷಡಕ್ಷರಮುನಿ ಸ್ವಾಮೀಜಿಯ ನೇತೃತ್ವದಲ್ಲಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮ ಜನಸಂಖ್ಯೆ ಅತಿ ಹೆಚ್ಚಿನದಾಗಿ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಏನು ಈ ದಿನ ನಮ್ಮ ಹಿರಿಯೂರು ವಕೀಲರ ಸಂಘದಿಂದ ನಾವು ಹೇಳ್ತಾ ಇದ್ದೇವೆ, ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದೇವೆ. ಹಲವಾರು ಹೋರಾಟಗಳು ಏನಿದಾವೆ, ದಲಿತ ಪರ ಸಂಘಟನೆಗಳು ಸಹ ಪಕ್ಷಾತೀತವಾಗಿ ಬಂದು ಈ ಒಂದು ಷಡಕ್ಷರಿ ಸ್ವಾಮೀಜಿಗಳ ಒಂದು ಹೋರಾಟಕ್ಕೆ ನಾವು ಎಲ್ಲರೂ ಸಹ ಬೆಂಬಲ ಕೊಡ್ತಾ ಅಂತ ಹೇಳ್ತಾ ಪ್ರಕಾಶ್ ವಕೀಲರು ಸುಮಾರು 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಲೇ ಇದೀವಿ ಮಾದಿಗರು. ಆದ್ರೆ ಈಗ ಆಳಿರುವಂತಹ ಸರ್ಕಾರಗಳನ್ನು ಸುಮಾರು 4-5 ಸರ್ಕಾರಗಳು ನಮ್ಮನ್ನು ಆಳಿದಾವೆ. ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರ ನಮ್ಮನ್ನ ಪರಿಗಣಿಸಿಲ್ಲ. ಒಳ ಮೀಸಲಾತಿಯನ್ನ ಬರೀ ಮೂಗಿಗೆ ಬೆಣ್ಣೆ ಬೆರೆಸುವಂತ, ತುಪ್ಪ ಸಾರಿಸುವಂತ ಕೆಲಸವನ್ನಷ್ಟೇ ಮಾಡ್ತಾ ಇದೆ. ದಯಮಾಡಿ ಒಳ ಮೀಸಲಾತಿಯನ್ನ ಜನಾಂಗವಾರು ವರ್ಗೀಕರಣ ಮಾಡಲೇಬೇಕು. ಈಗೇನು 54,000 ಉದ್ಯೋಗಗಳನ್ನು ತುಂಬ್ತಾ ಇದ್ದಾರೋ ಅದರಲ್ಲಿ ಮಾದಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಅವರಿಗೆ ದಯಮಾಡಿ ಅನುಕೂಲ ಆಗಬೇಕು. ಹಾಗಾಗಿ ನೀವು ಈಗೇನು 54,000 ಹುದ್ದೆಗಳನ್ನು ತುಂಬ್ತಿದ್ರೋ ಅದರಲ್ಲಿ ನೀವು ವರ್ಗೀಕರಣವನ್ನ ಮಾಡಿ ಮಾದಿಗರಿಗೆ ಏನು ಮೀಸಲು ಬರುತ್ತದೆ ಆ ಮೀಸಲನ್ನು ನೀವು ಈ ಮುಂಬರುವ ಸಚಿವ ಸಂಪುಟದಲ್ಲಿ ದಯಮಾಡಿ ತಾವು ಅದನ್ನ ಮನ್ನಣೆ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಅಷ್ಟಲ್ಲದೆ ನೀವೇನಾದ್ರೂ ಒಳ ಮೀಸಲಾತಿಯನ್ನ ಮಾಡದೆ ಹೋದ್ರೆ ನಿಮಗೆ ಉಪಚುನಾವಣೆಗಳನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ, ಶಾಸಕರನ್ನ, ಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ರೋಡಲ್ಲಿ ಅಡ್ಡಾಡಲಿಕ್ಕೆ ಬಿಡದೇ ಇಲ್ಲ. ಯಾಕಂದ್ರೆ ನಮ್ಮ ಹಕ್ಕು, ಸಂವಿಧಾನ ನಮಗೆ ಹಕ್ಕನ್ನ ಕೊಟ್ಟಿದೆ. ನೀವು ಇಲ್ಲ, ನಮ್ಮನ್ನು ನೀವು ಸಮಾನವಾಗಿ ಕಾಣ್ತಿಲ್ಲ. ಯಾಕೆ ಕಾಣಲ್ಲ ನೀವು? ನಿಮ್ಮಲ್ಲಿ ಏನು ಧೋರಣೆ ಆಗಿದೆ? ನಮಗೆ ತುಂಬಾ ಶೋಚನೀಯ ಆಕತೆ. ನೀವು ದಯಮಾಡಿ ಸರ್ಕಾರವನ್ನು ಆಳುವಂತ ಜನರು ಇದನ್ನ ಪರಿಗಣಿಸಿ ತೀವ್ರವಾಗಿ ಇದನ್ನ ಖಂಡಿಸ್ತಾನ ನೀವು ನಮಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲೇಬೇಕು ಅಂತೇಳಿ ನಾವು ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಇದೀವಿ. ಇದು ವೀಕ್ಷಕರೇ, ಹಿರಿಯೂರಲ್ಲಿ ನಡೀತಾ ಇರತಕ್ಕಂತ ಏನು ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಏನು ಷಡಕ್ಷರಮುನಿ ಸ್ವಾಮೀಜಿ ವತಿಯಿಂದ ಪಾದಯಾತ್ರೆ ಬಂದಿತ್ತು. ಸುಮಾರು ಹರಿಹರ ಇಲ್ಲಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಒಂದು ಪುಣ್ಯ ಭೂಮಿಯಿಂದ ಚಾಲು ಮಾಡಿರ್ತಕ್ಕಂಥದ್ದು ಪಾದಯಾತ್ರೆಯನ್ನ ಬೆಂಗಳೂರುವರೆಗೂ ಹೊರಟಿದ್ದಾರೆ. ಹಾಗೆ ಇವತ್ತೇನು ಹಿರಿಯೂರಿನ ವಕೀಲರು ಏನು ಆಗಮಿಸಿ, ಇವತ್ತು ವಕೀಲರ ಸಂಘ ಆಗಮಿಸಿ ಪಾದಯಾತ್ರೆಗೆ ಒಂದು ಪ್ರೋತ್ಸಾಹ ನೀಡ್ತಾ ಇರತಕ್ಕಂಥದ್ದು, ಮತ್ತೆ ಹೋರಾಟದ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿನ ಒಂದು ವಕೀಲರ ಸಂಘ, ಹಿರಿಯೂರಿನ ವಕೀಲರ ಸಂಘ. ಬನ್ನಿ, ಈ ಹೋರಾಟ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ರೀತಿ ಇದು ಮುಖ್ಯಮಂತ್ರಿಯವರು ಯಾವ ರೀತಿ ಅದನ್ನ ಮನ್ನಣೆ ಮಾಡ್ಕೊಂತಾರೆ ಅನ್ನೋದನ್ನ ಇದು ಜಾರಿಗೆ ತರುವಂತ ಕೆಲಸ ಮಾಡ್ತಾರೆ, ಅದನ್ನ ನೋಡ್ಬೇಕಾಗಿದೆ ವೀಕ್ಷಕರೇ. ನಮಸ್ಕಾರ, ಮಹೇಶ್, ಹಿರಿಯೂರು.